ಇನ್ನು ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಟೆಲ್ ಅವೀವ್ ಮೇಲೆ ಇರಾನಿನ ಕ್ಲಸ್ಟರ್ ಬಾಂಬ್ ಅನ್ನ ಬಳಕೆಯನ್ನ ಮಾಡಿ ದಾಳಿ ಮಾಡಿದೆ. ಇರಾನ್ನ ಖೋರ್ಮರ್ ಶಹರ್ ಅನ್ನುವಂತಹ ಕ್ಷಿಪಣಿಯ ಮೂಲಕ ಬಾಂಬ್ ದಾಳಿಯನ್ನ ಮಾಡಿದೆ. ಈ ಶಕ್ತಿಶಾಲಿ ಖೋರ್ಮರ್ ಶಹರ್ ಅನ್ನುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿ ದೊಡ್ಡ ಮಟ್ಟದಲ್ಲಿ ಟೆಲ್ ಅವೀವ್ ಮೇಲೆ ದಾಳಿಯನ್ನ ಮಾಡಿರುವಂತಹ ಪರಿಣಾಮವಾಗಿ ಅಲ್ಲೂ ಸಹ ಹೆಚ್ಚಿನ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದಾವೆ ಅಂತ. ಅಂದ್ರೆ ಈ ಕ್ಷಿಪಣಿ ಬಗ್ಗೆ, ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋದಾದ್ರೆ, ಆರಂಭಿಕ ಹಂತಗಳಲ್ಲಿ ಇದನ್ನ ಉಡಾವಣೆ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಒಂದೇ ಒಂದಿರುತ್ತೆ. ಆದರೆ ಯಾವಾಗ ಟಾರ್ಗೆಟ್ 50 ಕಿಲೋಮೀಟರ್ ರೇಂಜಿಗೆ ಬರುತ್ತೆ, ಆ ಸಂದರ್ಭದಲ್ಲಿ ಸುಮಾರು 30 ರಿಂದ 60 ಬಿಡಿ ಭಾಗಗಳಾಗಿ ದಾಳಿಯನ್ನು ಮಾಡುವಂತಹ ಕೆಪಾಸಿಟಿ ಈ ಒಂದು ಖೋರ್ಮರ್ ಶಹರ್ ಅನ್ನುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗೆ ಇರುವಂಥದ್ದು. ಆ ದೃಶ್ಯಾವಳಿಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಾವಳಿಗಳು ಇರಾನ್ ಹಾರಿಸಿರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ದಾಳಿಯ ಪರಿಣಾಮ ಇಸ್ರೇಲ್ನಲ್ಲಿರುವಂತಹ ಟೆಲ್ ಅವೀವ್ ಮೇಲೆ ದಾಳಿ ಆಗ್ತಾ ಇರುವಂತಹ ದೃಶ್ಯಾವಳಿಗಳು. ಯಾವ ರೀತಿಯಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ದಾಳಿಯನ್ನು ಮಾಡ್ತಿದ್ದಾವೆ. ಏಕಕಾಲದಲ್ಲಿ ಸುಮಾರು 80 ರಿಂದ 120 ಆ ಕ್ಷಿಪಣಿ ದಾಳಿಗಳಾಗ್ತಾ ಇದ್ದಾವೆ. ಅದರ ಪರಿಣಾಮ ಏನಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆಯಲ್ಲ, ಇದು ಅತಿ ಹೆಚ್ಚು ಶಕ್ತಿಶಾಲಿ ಇರುವಂತಹ ಖೋರ್ಮಮ್ ಶಹರ್ ಅನ್ನುವಂತಹ ಅತಿ ಅತ್ಯಾಧುನಿಕವಾಗಿರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಏಕಕಾಲದಲ್ಲಿ 60 ರಿಂದ 120 ಭಾಗಗಳಾಗಿ ದಾಳಿಯನ್ನು ಮಾಡುತ್ತೆ. ಇದಕ್ಕೆ ಮೂಲವಾಗಿರುವಂತಹ ಕಾರಣ, ಇಂತಹ ದಾಳಿ ಆದಂತಹ ಸಂದರ್ಭದಲ್ಲಿ ಡಿಫೈನ್ ಮಾಡಿಕೊಳ್ಳೋದಕ್ಕೂ ಸಹ ಆಗದೇ ಇರುವಂತಹ ಪರಿಸ್ಥಿತಿ. ಈ ರಡಾರ್ ಮೂಲಕವಾಗಿ ಹೋದಂತಹ ಸಂದರ್ಭದಲ್ಲಿ ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ಅಲ್ಲಿರುವಂತಹ, ಅಂದರೆ ಇಸ್ರೇಲ್ನಲ್ಲಿರುವಂತಹ ಮಿಸೈಲ್ಸ್ಗಳೇನು ಬರ್ತವೆ, ಆ ಸಂದರ್ಭದಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಂದೇ ಒಂದು ಕಾಣಿಸುತ್ತೆ ಮಿಸೈಲ್. ಆದರೆ ಟಾರ್ಗೆಟ್ ರೀಚ್ ಆಗುವಂತಹ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿಸ್ತಾರವನ್ನು ಪಡ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ಟಾರ್ಗೆಟ್ ಅನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಈಗ ಅಂತಹ ಶಕ್ತಿಶಾಲಿಯಾಗಿರುವಂತಹ ಖೋರ್ಮಮ್ ಶಹರ್ ಅನ್ನುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅನ್ನ, ಕ್ಷಿಪಣಿಯನ್ನ ಈಗ ಇರಾನ್ ಬಳಕೆ ಮಾಡಿದೆ. ಈ ಇರಾನ್ ಈ ರೀತಿಯಾದಂತಹ ಒಂದು ಕ್ಷಿಪಣಿಯನ್ನ, ಅತ್ಯಾಧುನಿಕವಾಗಿರುವಂತಹ ಕ್ಷಿಪಣಿಯನ್ನ ಬಳಕೆ ಮಾಡಿದ ನಂತರ ಇಸ್ರೇಲ್ ಮತ್ತು ಅಮೆರಿಕ ಸಹ ಸುಮ್ಮನೆ ಕೂತಿಲ್ಲ. ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ B2 ಬಾಂಬ್ ಅನ್ನು ಹಾಕಿದೆ ಇರಾನ್ನ ರಾಜಧಾನಿ ಆಗಿರುವಂತಹ ತೆಹರಾನ್ ಮೇಲೆ. ಹಾಗಾಗಿ ಸಾವು ನೋವುಗಳ ಸಂಖ್ಯೆ ಈ ಯುದ್ಧದಲ್ಲಿ ಹೆಚ್ಚಾಗ್ತಾನೇ ಇದೆ. ಯಾವಾಗ ಅತಿ ಶಕ್ತಿಶಾಲಿಯಾಗಿರುವಂತಹ ಈ ಕ್ಷಿಪಣಿಯನ್ನ ಇರಾನ್ ದಾಳಿ ಮಾಡುತ್ತೋ, ಮತ್ತಷ್ಟು ಯುದ್ಧದ ಕಾರ್ಮೋಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವಿನಃ ಕಡಿಮೆ ಆಗುವಂತಹ ಯಾವುದೇ ಲಕ್ಷಣಗಳು ಸಹ ಕಾಣಿಸ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.